ಎಂಜಿ ನ್ಯೂಸ್ಗೆ ಸ್ವಾಗತ. ರಾಜರಾಜೇಶ್ವರಿ ನಗರ ಮತ್ತು ಶಿರಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿಯ ಅಭೂತಪೂರ್ವ ಗೆಲುವು. ಆಗ್ನೇಯ ಪದವೀಧರರ ಶಿಕ್ಷಣ ಕ್ಷೇತ್ರದ ಬಿಜೆಪಿ ಪಕ್ಷದ 4 ಅಭ್ಯರ್ಥಿಗಳ ಗೆಲುವು ಹಾಗೂ ಬಿಹಾರ ಎನ್ಡಿಎ ಕೂಟ ಅಭೂತಪೂರ್ವ ಗೆಲುವಿನ ಹಿನ್ನೆಲೆಯಲ್ಲಿ ಕೋಲಾರ ತಾಲೂಕಿನ ವೇಮಕಲ್ ಗ್ರಾಮದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೋಲಾರ ಗ್ರಾಮಾಂತರ ತಾಲೂಕಿನ ಅಧ್ಯಕ್ಷರಾದ ಸಿಡಿ ರಾಮಚಂದ್ರ ಗೌಡರವರ ನೇತೃತ್ವದಲ್ಲಿ ಗ್ರಾಮದ ಬಸ್ ನಿಲ್ದಾಣದಲ್ಲಿ ಸರಳವಾಗಿ ಸಿಹಿ ಹಂಚಿ ಮೆರವಣಿಗೆ ಮಾಡುವುದರ ಮುಖಾಂತರ ಗೆಲುವನ್ನ ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇವರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನೋಡಿ ಜನತೆ ಇಂದು ನಮ್ಮ ಪಕ್ಷಕ್ಕೆ ಗೆಲುವನ್ನ ತಂದುಕೊಟ್ಟಿದ್ದಾರೆ. ಇದಕ್ಕೆಲ್ಲ ದುಡಿದ ಬಿಜೆಪಿಯ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ತಿಳಿಸಿ, ನಿಮ್ಮ ಬೆಂಬಲ ನಮ್ಮ ಪಕ್ಷದ ಮೇಲೆ ಸದಾ ಇರಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಎಸ್ಪಿ ಗೋವಿಂದರಾಜು, ಓಹಿಲೇಶ್, ಟಿವಿ ಕುಮಾರ್, ಗೋವಿಂದ ಸ್ವಾಮಿ, ಎಚ್ ಶ್ರೀನಿವಾಸ್, ಮಂಜುನಾಥ್, ಸಿದ್ದಲಿಂಗಪ್ಪ, ಸಂಪತ್ ಕುಮಾರ್, ಸಿಎಂ ಅಶೋಕ್, ಅಶ್ವಥ್ ಮತ್ತು ಇತರ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ನಗರ ಮತ್ತು ಶಿರಾ 2 ಉಪಚುನಾವಣೆಗಳಲ್ಲಿ ಜಯಬೇರಿ ಬಾರಿಸಿದ್ವಿ. ಅದೇ ರೀತಿ ಏನು ಶಿಕ್ಷಕರ ಕ್ಷೇತ್ರ, ಪದವೀಧರ ಕ್ಷೇತ್ರ, ಏನು ಆಗ್ನೇಯ ಪದವೀಧರ ಕ್ಷೇತ್ರ 4 ಸ್ಥಾನಗಳಿದ್ದವು. 4 ಸ್ಥಾನಗಳನ್ನು ಇವತ್ತು ಬಿಜೆಪಿ ಗೆದ್ದುಕೊಂಡಿದೆ. ಇದು ನಮ್ಮ ರಾಜ್ಯದಲ್ಲ, ಇಡೀ ದೇಶದಲ್ಲಿ ಮತದಾರ ಬಂಧುಗಳು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ಜನಪರ ಆಡಳಿತಕ್ಕೆ ಮೆಚ್ಚಿ ಇವತ್ತು ಇಡೀ ದೇಶದಲ್ಲಿ ಎಲ್ಲ ಉಪಚುನಾವಣೆಗಳಲ್ಲಿ ಮತ್ತು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಜಯಶಾಲಿಗಳಾಗಿದ್ವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಸಹ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಏನು ಅನೇಕ ಜನಪರ ಯೋಜನೆಗಳು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಆ ಯೋಜನೆಗಳನ್ನು ಮೆಚ್ಚಿ ಇವತ್ತು 2 ಉಪಚುನಾವಣೆ ಮತ್ತು 4 ಪದವೀಧರ ಚುನಾವಣೆಗಳು ಇಲ್ಲಿ ವಿಜಯಶಾಲಿ ಆಗಿದ್ದೀವಿ. ಈ ಒಂದು ವಿಜಯಶಾಲಿ ಪ್ರಯುಕ್ತ ಭಾರತೀಯ ಜನತಾ ಪಾರ್ಟಿ ಕೋಲಾರ ಗ್ರಾಮಾಂತರ ಘಟಕದ ವತಿಯಿಂದ ವೇಮಗಲ್ನಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ವಿಜಯೋತ್ಸವದಲ್ಲಿ ನಮ್ಮ ಪಕ್ಷದ ತಾಲೂಕಿನ ಪದಾಧಿಕಾರಿಗಳು ಮತ್ತು ಮೋರ್ಚಾ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಹಿರಿಯರು ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ದೇಶದ ಜನತೆ ಮುಂದಿನ ದಿನಗಳಲ್ಲೂ ಸಹ ಬರುವಂಥ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಹೆಚ್ಚಿನ ಸ್ಥಾನಗಳಲ್ಲಿ ಗೆಲ್ಲಿಸಿ ನಮ್ಮ ಪಕ್ಷವನ್ನು ಮತ್ತೊಮ್ಮೆ ವಿಜಯೋತ್ಸವ ಆಚರಣೆ ಮಾಡೋದಕ್ಕೆ ನೀವೆಲ್ಲರೂ ಅವಕಾಶ ಮಾಡಿಕೊಡ್ತೀರಿ ಅಂತ ಹೇಳ್ತಾ ಇವತ್ತು ಈ ವಿಜಯೋತ್ಸವ